ವೀಕ್ಷಕರೇ, ಪತ್ರಕರ್ತರು ಅಂದರೆ ಅವರ ಕೆಲಸಕ್ಕೊಂದು ಸಮಯ ಇರಲ್ಲ, ಅವರ ಬದುಕಿಗೊಂದು ನೆಲೆ ಭದ್ರತೆ ಇರಲ್ಲ. ಪ್ರಾಮಾಣಿಕ ಪತ್ರಿಕೋದ್ಯಮ ಮಾಡೋರಿಗೆ ಸಮಾಜ ನಡೆಸಿಕೊಳ್ಳುವ ರೀತಿಯೇ ಬೇರೆ. ಅವರಿವರ ಹುಡುಕಿ ಹೊರಹಾಕುವ ನಮ್ಮ ಬದುಕಿನ ಕಡೆ ಎಲ್ಲರ ಕಣ್ಣು ಸದಾ ಇದ್ದೇ ಇರುತ್ತೆ. ಇದೆಲ್ಲದರ ನಡುವೆ ನಾವು ಪತ್ರಕರ್ತರು ಈಸಬೇಕು, ಇದ್ದು ಜಯಿಸಬೇಕು ಅನ್ನೋ ಭರಾಟೆಯಲ್ಲಿ ಪತ್ರಕರ್ತನಿಗೆ ಸಾಮಾಜಿಕವಾಗಿ ಸಿಗುವ ಗೌರವಕ್ಕೋ ಮನ್ನಣೆಗೋ ಮರಳಾಗಿ ಈ ಕ್ಷೇತ್ರಕ್ಕೆ ಬಂದಿರ್ತೀವಿ. ಬಟ್ ಬಂದು ಕಸುವು ಶುರು ಮಾಡಿದಾಗಲೇ ಇಲ್ಲಿ ಏನೆಲ್ಲ ಕುತಂತ್ರಗಳಿರ್ತವೆ, ನಾವಿಲ್ಲಿ ಉಳಿದುಕೊಳ್ಬೇಕು, ಸರ್ವೈವಲ್ ಆಗಬೇಕು ಅಂದರೆ ಏನೆಲ್ಲ ಸರ್ಕಸ್ ಮಾಡಬೇಕು, ಸೈಕಲ್ ಹೊಡೆಯಬೇಕು ಅನ್ನೋದು ಮನವರಿಕೆ ಆಗಿಬಿಡುತ್ತೆ. ಮನವರಿಕೆ ಆದರೂ ಅಷ್ಟೇ, ಬಿಟ್ಟರೂ ಅಷ್ಟೇ. ಅರ್ಧ ದಾರಿಯಲ್ಲಿ ವಾಪಸ್ ಹೋಗಲಾರದೆ ಇದ್ದು ಅನುಭವಿಸಲಾಗದೆ ತೊಳಲಾಟದಲ್ಲೇ ಜೀವನ ಸಾಗಿಸುವ ಸಮಯದಲ್ಲಿ ಬದುಕಲ್ಲಿ ಯಾವುದಾದ್ರೂ ದೊಡ್ಡ ಗಂಡಾಂತರ ಎದುರಾದಾಗ ಅದನ್ನು ಎದುರಿಸಲಾಗದೆ ಅನುಭವಿಸುವ ನೋವು, ಕಷ್ಟ, ಸಂಕಟ ಇದೆಯಲ್ಲ ಅದ್ಯಾವ ಶತ್ರುವಿಗೆ ಬೇಡ ಕಣ್ರಿ, ಬೇಡವೇ ಬೇಡ. ಹೌದು ಸ್ನೇಹಿತರೆ, ನಮ್ಮ ಸಹೋದ್ಯೋಗಿ ಮಿತ್ರ ಈಶ್ವರ್ ಅಲಿಯಾಸ್ ಈಶ್ವರಪ್ಪ ಕಳೆದ 1 ತಿಂಗಳ ಹಿಂದೆ ಅನಾರೋಗ್ಯಕ್ಕೆ ಅಂದರೆ ಬ್ರೈನ್ ಸ್ಟ್ರೋಕ್ ಆಗಿ ಆಸ್ಪತ್ರೆ ಸೇರಿದವನು ಕೊನೆಗೂ ಬದುಕಿ ವಾಪಸ್ ನಮ್ಮ ನಡುವೆ ಬರಲಿಲ್ಲ. ಈಶ್ವರ್ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಆಂಧ್ರ ಗಡಿ ಭಾಗದ ಹೇಮಾವತಿ ಬಳಿಯ ಪುಟ್ಟ ಗ್ರಾಮದಲ್ಲಿ ಜನಿಸಿದವ. ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ಕಳೆದುಕೊಂಡು ನಗರದ ಕೆಲ ಶಾಲಾ ಕಾಲೇಜಲ್ಲಿ ಓದಿ ಬದುಕು ಕಟ್ಟಿಕೊಂಡಿದ್ದ. ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದ MS ಮಾಸ್ ಕಮ್ಯುನಿಕೇಷನ್ ಮುಗಿಸಿ ಬೆಂಗಳೂರಿನ TV9 ಕಚೇರಿಯ ಡೆಸ್ಕ್ನಲ್ಲಿ ಕೆಲಸ ಮಾಡಿ ಬಳಿಕ ತುಮಕೂರಿನ ಪ್ರಜಾಪ್ರಗತಿ ಅಮೋಘ ನ್ಯೂಸ್ ಚಾನೆಲ್ ಅಲ್ಲಿ ಕೆಲ ಕಾಲ ಕರ್ತವ್ಯ ನಿರ್ವಹಿಸಿ ಕಳೆದ 5-6 ವರ್ಷಗಳಿಂದ ತುಮಕೂರು ವಾರ್ತೆ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರಾಮಾಣಿಕ ಪತ್ರಕರ್ತ. ಒಳ್ಳೆಯ ಸ್ಪೋರ್ಟ್ಸ್ ಪರ್ಸನ್. ಪತ್ರಕರ್ತರ ವಲಯದಲ್ಲಿ ಕಬಡ್ಡಿ, ಕ್ರಿಕೆಟ್, ಶಟಲ್ ಕಾಕ್ ಯಾವುದೇ ಟೂರ್ನಿಮೆಂಟ್ ನಡೆದರೂ ಅಲ್ಲಿ ಈಶ್ವರ್ ಹಾಜರ್. ಅಷ್ಟೇ ಸ್ಪೋರ್ಟ್ಸ್ ಸ್ಪಿರಿಟ್ ಇದ್ದಂಥ ವ್ಯಕ್ತಿ ಅನಾರೋಗ್ಯಕ್ಕೆ ತುತ್ತಾಗಿ ಬೆಂಗಳೂರಿನ MS ರಾಮಯ್ಯಗೆ ದಾಖಲಾದ ಮಾಹಿತಿಯನ್ನು ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ, ಪದಾಧಿಕಾರಿಗಳು ಹಾಗೂ ಈಶ್ವರ್ ಕೆಲಸ ಮಾಡುತ್ತಿದ್ದ ತುಮಕೂರು ವಾರ್ತೆ ಪತ್ರಿಕೆ ಮಾಲೀಕರು ಎಲ್ಲರೂ ಸೇರಿ ವಿಚಾರವನ್ನು ವೈರಲ್ ಮಾಡಲಾಯಿತು. ವಿಚಾರ ವೈರಲ್ ಆದ ಕೂಡಲೇ ಪತ್ರಕರ್ತರು ಸೇರಿದಂತೆ ಸಮಾಜದ ಎಲ್ಲ ಕ್ಷೇತ್ರದ ಮಂದಿ ಸ್ಪಂದಿಸಿದ ರೀತಿ ನೋಡಿ ನಾವೇ ದಂಗಾಗಿ ಹೋದ್ವಿ. ಅದರಲ್ಲೂ ರಾಜಕಾರಣಿಗಳು, ಅಧಿಕಾರಿಗಳು, ಅನೇಕ ಖಾಸಗಿ ಕಂಪನಿ ಮಾಲೀಕರು ಇಂಥವ್ರು ಅನ್ನಂಗಿಲ್ಲ, ಅಷ್ಟರ ಮಟ್ಟಿಗೆ ಹಣದ ಅರಿವು ಹರಿದು ಬರತೊಡಗಿತು. ಜೊತೆಗೆ ಐಟೆಕ್ ಆಸ್ಪತ್ರೆಯಲ್ಲಿ ಸತತ 1 ತಿಂಗಳ ಕಾಲ ಚಿಕಿತ್ಸೆ ಕೂಡ ನಡೆಯಿತು. ಈಶ್ವರ್ ತಾನು ಮನಮೆಚ್ಚಿದ ಯುವತಿ ಜೊತೆ ಲವ್ ಮ್ಯಾರೇಜ್ ಆಗಿ ಸದ್ಯಕ್ಕೆ ಒಬ್ಬ ಪುಟ್ಟ ಮಗಳನ್ನು ಹೊಂದಿದ್ದ ಪುಟ್ಟ ಕುಟುಂಬವದು. ಈಶ್ವರ್ಗಾಗಿ ಆತನ ಪತ್ನಿ ತೆಗೆದುಕೊಂಡ ರಿಸ್ಕ್ ಇದೆಯಲ್ಲ, ಅವನು ಮೆಚ್ಚಿ ಮದುವೆ ಮಾಡಿಕೊಂಡಿದ್ದಕ್ಕೂ ಸಾರ್ಥಕ ಅನಿಸ್ಬಿಡ್ತು ಬಿಡಿ. ಅತ್ತ ತವರು ಮನೆಯ ನೆರವು ಇಲ್ಲದೆ ಇತ್ತ ಗಂಡನ ಮನೆಯವರು ಹೇಳಿಕೊಳ್ಳುವಂಥ ಸ್ಥಿತಿವಂತರಲ್ಲದಿದ್ದರೂ ಆಕೆ ತೋರಿದ ದಿಟ್ಟ ನಡೆ, ಧೈರ್ಯ ನಿಜಕ್ಕೂ ಪ್ರಶಂಸನೀಯ. ಏನಾದರೂ ಆಗಲಿ ನನ್ನ ಗಂಡ ಬದುಕಿ ಬರಲಿ ಅಂತ ಇಡೀ ತಿಂಗಳು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿಬಿಟ್ರು. ಬಟ್ ವಿಧಿಯಾಟದ ಮುಂದೆ ಯಾರ ಶ್ರಮ, ಸಹಾಯ ಸಾರ್ಥಕ ಅನ್ನಿಸ್ಲಿಲ್ಲ. ಕೊನೆಗೆ ಬ್ರೈನ್ ನಿಷ್ಕ್ರಿಯವಾಗಿ ಜೀವ ಹೋಗುವ ಕೊನೆ ಕ್ಷಣದಲ್ಲಿ ಜಿಲ್ಲಾಸ್ಪತ್ರೆಗೆ ತಂದು ದಾಖಲಿಸಲಾಗಿತ್ತು. ಜೀವ ಹೋದ ಬಳಿಕ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮುಂದೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಇದರಂತಲ್ಲ ನೀನು ಹೋಗ್ತಿದ್ಯಾ ಕೊಡಿಲ್ಲ.
ಮೂರು ಒಳ್ಳೆ ಚಂದ್ರಮೌಳಿ ಮಾತಾಡ್ತಾರೆ ಈಶ್ವರ್ ಅಂತಿಮ ದರ್ಶನ ಪಡೆಯಲು ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಎಸ್ಪಿ ಅಶೋಕ್ ಕೆ ವೆಂಕಟ್, ಪ್ರಜಾಪ್ರಗತಿ ಸಂಪಾದಕ ಎಸ್ ನಾಗಣ್ಣ ಸೇರಿದಂತೆ ಕಿರಿಯ ಹಿರಿಯ ಪತ್ರಕರ್ತರು, ಕೆಲ ಸಂಘಟನೆ ಮುಖಂಡರು ಸೇರಿದಂತೆ ಜನಸಾಗರವೇ ಹರಿದು ಬಂತು. ಬಂದ ಜನಸಾಗರ ಕಂಡು ಈಶ್ವರ್ ಸಂಪಾದಿಸಿದ್ದು ದುಡ್ಡಲ್ಲ, ಜನ ಅನ್ನೋದು ಮನವರಿಕೆಯಾಯಿತು. ಯಾವ ಜಾತಿ ಧರ್ಮ ಕುಲ ಅನ್ನಲಿಲ್ಲ, ಇಡೀ ಸಮಾಜವೇ ಅವನಿಗಾಗಿ, ಅವನ ಉಳಿವಿಗಾಗಿ ತುಡಿಯಿತು, ಮಿಡಿಯಿತು. ಆಸ್ಪತ್ರೆ ಸೇರಿದಾಗಿನಿಂದ ಮಣ್ಣಿಗೆ ಹೋಗುವವರೆಗೂ ಅವನ ಆಪ್ತ ಬಳಗವೇ ಅವನ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತು ಕಾಪಾಡಿತು. ಒಂದು ಅಂದಾಜಿನ ಪ್ರಕಾರ ಈಶ್ವರ್ಗೆ 13 ಲಕ್ಷದಷ್ಟು ಹಣದ ನೆರವು ಸಿಕ್ಕಿದೆ. ಅದನ್ನೆಲ್ಲ ಆಸ್ಪತ್ರೆಯ ಖರ್ಚಿಗೆ ಭರಿಸಲಾಗಿದ್ದು, ಅವನನ್ನ ಗಡಿಭಾಗದ ಊರಲ್ಲಿ ಮಣ್ಣು ಮಾಡುವಾಗ ನನಗೂ ಉಕ್ಕಿ ಬಂದ ದುಃಖ ತಡೆಯಲಾಗದೆ ಮಣ್ಣು ಹಾಕುವಾಗ ಕಣ್ಣೀರು ತಾನಾಗೆ ಹರಿಯಿತು. ಇದೀಗ ಉಳಿದಿರುವ ಅವನ ಮಡದಿ ಪುಟ್ಟ ಕಂದನ ಬದುಕು ನೆನೆದರೆ ಸಾಕಷ್ಟು ವೇದನೆ ಅನಿಸುತ್ತೆ. ನಿನಗೆ ಈ ಸಮಾಜ ಕೊಟ್ಟ ಶ್ರೀರಕ್ಷೆ, ಆ 2 ಜೀವಕ್ಕೂ ಸಿಗುವ ನಂಬಿಕೆ ಭರವಸೆ ನಮ್ದು ಈಶ್ವರ್. ಇರುವಷ್ಟು ದಿನ ನೀ ಎಲ್ಲರ ನಡುವೆ ನಗುನಗುತ್ತಾ ಬಾಳಿ ಬದುಕಿದೆಯಲ್ಲ, ಅದೇ ನೀ ಬಿಟ್ಟು ಹೋಗಿರುವ ಸಂಪತ್ತು. ಇಷ್ಟೊಂದು ಬೆಂಬಲವಿದ್ದ ನೀನು ಪತ್ರಿಕೋದ್ಯಮದಲ್ಲಿ ಮತ್ತಷ್ಟು ಸಾಧನೆ ಮಾಡಬಹುದಿತ್ತು. ಅದೇ ನಿನಗಾದ ನಷ್ಟ. ವಿಧಿ ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು. ನೀನು ಬಾಗಿದೆಯಾ ಅಂದುಕೊಂಡು ಸಮಾಧಾನ ಮಾಡ್ಕೊಳ್ಬೇಕಷ್ಟೆ. ಹೋಗಿದೆಯಾ, ಹೋಗಿ ಬಾ ಸಹೃದಯಿ. ಕೊನೆಯದಾಗಿ ನಿನಗೊಂದು ಅಶ್ರುತರ್ಪಣ. ಮರಳಿ ಬಾರದೂರಿಗೆ ನಿನ್ನ ಪಯಣ.